ನನಗೆ ಇನ್ನೂ ಕಾಮನ್ ಆಗಿ ಕ್ವಶನ್ಸ್ ಕೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಮೆಟ್ಲು ಹತ್ತಿ ಇಳಿಬಹುದಾ ಅಂತ. ಫಸ್ಟ್ 3 ಮಂತ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ, ಬಟ್ ಸ್ಟಿಲ್ ಒನ್ಸ್ ಆರ್ ಟ್ವೈಸ್ ಪರ್ ಡೇ ನಿಧಾನಕ್ಕೆ ಹತ್ತಿ ಇಳಿಬಹುದು. ತುಂಬಾ ಫ್ಲೋರ್ಸ್ಗಳಿದ್ರೆ ಒಂದು ಫ್ಲೋರ್ ಹತ್ಬಿಟ್ಟು ಸ್ವಲ್ಪ ಬ್ರೀದಿಂಗ್ ಮಾಡ್ಬಿಟ್ಟು ಇನ್ನೊಂದು ಫ್ಲೋರ್ ಹತ್ಬೋದು. ಸೊ ಡೆಫಿನೆಟ್ಲಿ ನೀವು ಫಸ್ಟ್ 3 ಮಂತ್ಸ್ ಸ್ವಲ್ಪ ಹುಷಾರಾಗಿ ಮೆಟ್ಲು ಹತ್ತಿ ಇಳಿಬೋದು. ಬಟ್ ಅದಾದಮೇಲೆ 3 ಮಂತ್ಸ್ ಆದಮೇಲೆ ನಿಮಗೆ ಡಾಕ್ಟರ್ಸ್ ಸ್ಕ್ಯಾನ್ ಎಲ್ಲ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂದರೆ ಲೋ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಡೆಫಿನೆಟ್ಲಿ ನೀವು ದಿನಕ್ಕೆ 1-2 ಸಲ ಮೆಟ್ಲು ಹತ್ತಿ ಇಳಿಯೋದ್ರಿಂದ ಯಾವ ಥರ ತೊಂದರೆಗಳು ಆಗೋದಿಲ್ಲ. ಅದರಲ್ಲೂ ಲಾಸ್ಟ್ಗೆ 7-8 ತಿಂಗಳಲ್ಲಿ ನೀವು ಚೆನ್ನಾಗಿ ಮೆಟ್ಲು ಹತ್ತಿ ಕೇರ್ಫುಲ್ ಆಗಿ ಮೆಟ್ಲು ಹತ್ತಿ ಇಳಿಯೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಫಸ್ಟ್ 3 ಮಂತ್ಸಲ್ಲಿ ಕೂಡ ನಿಮಗೆ ಇಮಿಡಿಯೇಟ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದವಾಗ ಅದು ಸ್ಕ್ಯಾನಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಅದು ಗರ್ಭಕೋಶದೊಳಗಡೆ ಇದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಈವನ್ ಫಸ್ಟ್ 3 ಮಂತ್ಸಲ್ಲೂ ಹುಷಾರಾಗಿ ಮೆಟ್ಲು ಹತ್ತಿ ಇಳಿಬೋದು, ಯಾವುದೇ ಥರ ತೊಂದರೆ ಇರೋದಿಲ್ಲ. ನೀವು ಪ್ರೆಗ್ನೆಂಟ್ ಇದ್ದರೆ ಈ ವಿಡಿಯೋ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಾನು ಮತ್ತೆ ಹೇಳ್ತೀನಿ, ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.